ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ಯಾಮ್ಲಾ, ಅಸೋಸಿಯೇಟ್ ಪ್ರೊಫೆಸರ್, ಗವರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ವಿಜಯನಗರ್. ಇವತ್ತು ಕರ್ನಾಟಕ ಆರ್ಥಿಕತೆಯ 3ನೇ ಅಧ್ಯಾಯದ ಮತ್ತೊಂದು ಪ್ರಮುಖವಾದ ವಿಷಯ ಕಿರು ಹಣಕಾಸಿನ ಪಾತ್ರ, ರೋಲ್ ಆಫ್ ಮೈಕ್ರೋ ಫೈನಾನ್ಸ್. ಕೃಷಿಗೆ ಮತ್ತು ಕೃಷಿಗೆ ಸಂಬಂಧಪಟ್ಟಂಥ ಗ್ರಾಮೀಣ ಅಭಿವೃದ್ಧಿಗೂ ಸಂಬಂಧಪಟ್ಟಂತೆ ಮೈಕ್ರೋ ಫೈನಾನ್ಸ್ ಏನು ಪಾತ್ರವನ್ನು ವಹಿಸ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಮೈಕ್ರೋ ಫೈನಾನ್ಸ್ ಅಂತ ನಾವು ಹೋಗೋದಕ್ಕೆ ಮುಂಚೆ we need to understand that Indian economy is an agrarian economy. Agriculture is important engine for automatic growth of any country and as well as each region of the country, especially India. Rural micro enterprise is critical to this growth, and the rural agricultural sector, that is farmers, small scale traders, artisans, need access to financial services including credit and saving products, which should be provided through a professional and dynamic microfinance sector. ಭಾರತದ ಆರ್ಥಿಕತೆ ಕೃಷಿ ಆಧಾರಿತ ಆರ್ಥಿಕತೆ ಅನ್ನೋದು ಎಲ್ರಿಗೂ ಗೊತ್ತು. ಕೃಷಿ ಒಂದು ಆರ್ಥಿಕ ಅಭಿವೃದ್ಧಿಗೆ ಪ್ರಮುಖವಾದ ಇಂಜಿನ್ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತು. ಆಮೇಲೆ ಪ್ರತಿಯೊಂದು ರೀಜನ್, ದೇಶದ ಪ್ರತಿಯೊಂದು ಪ್ರದೇಶವು ಕೃಷಿಯನ್ನು ಅವಲಂಬಿಸಿರೋದ್ರಿಂದ ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡೋದು ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಗ್ರಾಮೀಣ ಕಿರು ಹಣಕಾಸು ಅಥವಾ ಗ್ರಾಮೀಣ ಕಿರು ಹಣಕಾಸನ್ನು ಒದಗಿಸುವಂಥ ಸಂಸ್ಥೆಗಳು ಬಹಳ ಪ್ರಮುಖ ಆಗುತ್ತೆ. ಇಲ್ಲಿ ಗ್ರಾಮೀಣ ಕೃಷಿ ವಲಯ, ಸಣ್ಣ ರೈತರಿರ್ಬೋದು ಅಥವಾ ಸಣ್ಣ ಮಟ್ಟದ ವ್ಯಾಪಾರಿಗಳಿರ್ಬೋದು ಅಥವಾ ಕುಶಲಕರ್ಮಿಗಳಿರ್ಬೋದು, ಆರ್ಟಿಸನ್ಸು, ಅವರಿಗೆ ಒಂದು ರೀತಿಯ ಹಣಕಾಸಿನ ಸೇವೆಯ ಅಗತ್ಯ ಇರುತ್ತೆ. ಇನ್ಕ್ಲೂಡಿಂಗ್ ಕ್ರೆಡಿಟ್ ಆ್ಯಂಡ್ ಸೇವಿಂಗ್ ಪ್ರಾಡಕ್ಟ್ಸ್, ಅಂದರೆ ಒಂದು ರೀತಿಯ ಸಾಲ ಮತ್ತು ಉಳಿತಾಯದ ಉತ್ಪನ್ನವನ್ನು ಅಥವಾ ಸಾಲ ಮತ್ತು ಉಳಿತಾಯ ಮಾಡೋದಕ್ಕೆ ಸಹಾಯ ಮಾಡುವಷ್ಟು ಹಣಕಾಸಿನ ಅವಶ್ಯಕತೆ ಅವರಿಗೆ ಇರುತ್ತೆ. ಇದನ್ನು ಕೊಡೋದಕ್ಕೆ ಕಿರು ಹಣಕಾಸು ವಲಯ ಅಂದರೆ ಒಂದು ಪ್ರೊಫೆಷನಲ್ ಆಗಿರುವಂತಹ, ಒಂದು ಡೈನಮಿಕ್ ಆಗಿರುವಂತಹ ಕಿರು ಹಣಕಾಸು ವಲಯದ ಅವಶ್ಯಕತೆ ಇರುತ್ತೆ. ದಿ ರೂರಲ್ ಅಗ್ರಿಕಲ್ಚರ್ ಅಥವಾ the rural agricultural sector is essential in both connecting urban and rural economies and industries of different types and sizes. ಈ ಗ್ರಾಮೀಣ ಅಭಿವೃದ್ಧಿ ಅಥವಾ ನಾವು ಗ್ರಾಮೀಣ ಕೃಷಿ ವಲಯ ಅಂತ ಏನು ಕರಿತೀವಿ, ಇದು ನಗರ ಪ್ರದೇಶದ ಮತ್ತು ಗ್ರಾಮೀಣ ಪ್ರದೇಶದ ಹಲವಾರು ಮಟ್ಟದ ಕೈಗಾರಿಕೆಗಳನ್ನು, ಸಣ್ಣ ಕೈಗಾರಿಕೆ ಆಗಿರ್ಬೋದು, ಗುಡಿ ಕೈಗಾರಿಕೆಗಳಾಗಿರ್ಬೋದು, ಈ ಥರದ ಕೈಗಾರಿಕೆಗಳನ್ನು ಒಂದು ರೀತಿ ಒಟ್ಟಿಗೆ ತರೋದ್ರಲ್ಲಿ, ಸಂಯೋಜನೆ ಮಾಡೋದ್ರಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಸೊ ಹಾಗಾಗಿ ಇಟ್ ನೀಡ್ಸ್ ಅ ವೆರಿ ಸ್ಪೆಸಿಫಿಕ್ ಬ್ಲೆಂಡ್ ಆಫ್ ಇನೋವೇಟಿವ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಬಿಸ್ನೆಸ್ ಸಪೋರ್ಟ್. ಈ ನಿಟ್ಟಿನಲ್ಲಿ ಸರಿಯಾದ ಒಂದು ಹೊಸದಾಗಿ ಇನೋವೇಟ್ ಆಗಿರುವಂತಹ ಜೊತೆಗೆ ಸರಿಯಾದ ಒಂದು ಹಣಕಾಸಿನ ಬೆಂಬಲವನ್ನು ಕೊಡುವಂತಹ ಒಂದು ಹಣಕಾಸಿನ ಮೂಲದ ಅವಶ್ಯಕತೆ ಈ ಕೈಗಾರಿಕೆಗಳಿಗೆ ಅಥವಾ ಕೃಷಿ ವಲಯಕ್ಕಿದೆ. ಸೊ agricultural growth which much depends on agriculture and related activities like non-farm subsector. It influences rural financial market ಡೆವಲಪ್ಮೆಂಟ್. ಅಂದರೆ ಕೃಷಿ ಅಂತ ಮಾತ್ರಕ್ಕೆ ನಾವು ಕೃಷಿ ಮಾತ್ರ ಅಲ್ಲ, ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟಂಥ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಇಲ್ಲಿ ನಾವು ಸೇರಿಸ್ಕೋಬೇಕಾಗತ್ತೆ. ಸೊ ಅಗ್ರಿಕಲ್ಚರಲ್ ಗ್ರೋತ್ ಮಸ್ಟ್ ಬಿ ಆಕ್ಸಲರೇಟೆಡ್ ಇನ್ ಇಂಡಿಯಾ. ಭಾರತದಲ್ಲಿ ಕೃಷಿಯ ಬೆಳವಣಿಗೆಯನ್ನು ಅಥವಾ ಕೃಷಿಯ ಅಭಿವೃದ್ಧಿಯನ್ನು ನಾವು ಅದರ ಪ್ರಗತಿಯನ್ನು ತೀವ್ರ ಮಾಡೋದು ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವಿವತ್ತು ಇದ್ದೀವಿ. ಸೊ ಇನ್ಸಫಿಷಿಯಂಟ್ instruments of physical infrastructure in agricultural sector, especially irrigation, roads, electricity, support services for marketing, business development, extension, continue to increase the risk and cost of microfinance and particularly discourage private investment in the provision of microfinance service on the significant scale. ಅಂದರೆ ಇಲ್ಲಿ ಯಾವಾಗ
ನೀರಾವರಿಗಾಗಲಿ ಅಥವಾ ರಸ್ತೆಯನ್ನು ನಿರ್ಮಾಣ ಮಾಡೋದಕ್ಕಾಗಲಿ ಅಥವಾ ವಿದ್ಯುತ್ತನ್ನು ಪೂರೈಕೆ ಮಾಡೋದಕ್ಕಾಗಲಿ ಅಥವಾ ಸಪೋರ್ಟ್ ಸಿಸ್ಟಮ್ಸ್ ಏನೇನಿದಾವೆ ಅಥವಾ ಸಪೋರ್ಟ್ ಸೇವೆಗಳು ಏನೇನಿದಾವೆ ಮಾರ್ಕೆಟಿಂಗ್ ಮಾಡೋದಕ್ಕೆ, ಮಾರಾಟ ಮಾಡೋದಕ್ಕೆ ಪ್ರಾಡಕ್ಟ್ಸನ್ನು, ಮತ್ತು ವ್ಯಾಪಾರದ ಅಭಿವೃದ್ಧಿ ಮಾಡೋದಕ್ಕೆ, ವಿಸ್ತರಣೆ ಮಾಡೋದಕ್ಕೆ, ಇದಕ್ಕೆಲ್ಲಾನು ಒಂದು ರೀತಿ ಗಂಡಾಂತರ ಎದುರಾಗುವಂಥ ಚಾನ್ಸಸ್ ಇರುತ್ತೆ. ಯಾವಾಗ ಹಣಕಾಸಿನ ಮೂಲ ಇಲ್ವೋ ಅವಾಗೆಲ್ಲ ಇದಕ್ಕೆ ಗಂಡಾಂತರ ಎದುರಾಗೋದಕ್ಕೆ ಶುರುವಾಗುತ್ತೆ. ಅವಾಗ ಮೈಕ್ರೋ ಫೈನಾನ್ಸ್ನ ಈ ಕಿರು ಹಣಕಾಸದ ವೆಚ್ಚ ಏನಿದೆ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ದ ಕಾಸ್ಟ್ ವಿಲ್ ಇನ್ಕ್ರೀಸ್. ಯಾವಾಗ ಕಾಸ್ಟ್ ಜಾಸ್ತಿ ಆಗುತ್ತೋ ಖಾಸಗಿ ವಲಯದವರು ಮುಂದೆ ಬಂದು ಸಾಲ ಕೊಡೋದಕ್ಕೆ ಮುಂದೆ ಬರೋದಿಲ್ಲ. ಯಾವಾಗ ಖಾಸಗಿ ವಲಯದವ್ರು ಮುಂದೆ ಬರಲ್ವೋ ಹಣಕಾಸಿನ ಮೂಲ ಕಡಿಮೆ ಆಗ್ತಾ ಹೋಗುತ್ತೆ ಅಥವಾ ಸಂಕುಚಿತ ಆಗ್ತಾ ಹೋಗುತ್ತೆ. ಇಟ್ ನ್ಯಾರೋಸ್ ಡೌನ್ ದಿ ಫೈನಾನ್ಷಿಯಲ್ ಸೋರ್ಸಸ್ ದಟ್ ಮೇ ಬಿ ಅವೈಲಬಲ್ ಫಾರ್ ದೀಸ್ agriculture and related services. So in absence of economic opportunities created by growth inducing process, microfinance cannot be expected to play a significant role in poverty reduction. ಯಾವಾಗ ಈ ನಿಟ್ಟಿನಲ್ಲಿ ಸರಿಯಾಗಿ ಹಣಕಾಸು ಸೌಲಭ್ಯ ಇರೋದಿಲ್ವೋ ಅಥವಾ ಸರಿಯಾಗಿ ಹಣಕಾಸು ಒದಗಿಸೋದಕ್ಕೆ ಸಾಧ್ಯ ಆಗೋದಿಲ್ವೋ ಮೈಕ್ರೋ ಫೈನಾನ್ಸಿಗೆ, ಆವಾಗ ಗ್ರಾಮೀಣ ಪ್ರದೇಶದ ಬಡತನವನ್ನು ನಿರ್ಮೂಲನೆ ಮಾಡೋದ್ರಲ್ಲೂ ಕೂಡ ಇದು ಪ್ರಮುಖವಾದ ಪಾತ್ರ ವಹಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಮೈಕ್ರೋ ಫೈನಾನ್ಸಿಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಮೈಕ್ರೋ ಫೈನಾನ್ಸಿಗೆ ಸಾಲವನ್ನು ಒದಗಿಸ್ತಾ ಇರುವಂತಹ ಹಣಕಾಸು ಸಂಸ್ಥೆಗಳಿಗೆ ಒಂದು ರೀತಿ ಬೆಂಬಲವನ್ನು ಕೊಡುವಂಥದ್ದು, ಸಪೋರ್ಟ್ ಕೊಡುವಂತಹ ಕೆಲಸ ಆಗಬೇಕು. ಆವಾಗ ಮಾತ್ರ ಮೈಕ್ರೋ ಫೈನಾನ್ಸ್ ವಿಲ್ ಡೆವಲಪ್. ಬಿಕಾಸ್ ಮೈಕ್ರೋ ಫೈನಾನ್ಸ್ ಈಸ್ ಅ ಪ್ರಾವಿಷನ್ ಆಫ್ ಸ್ಮಾಲ್ ಲೋನ್ಸ್ ಫಾರ್ ವೇರಿಯಸ್ ಎಕನಾಮಿಕ್ ಆಕ್ಟಿವಿಟೀಸ್. ನಿಮಗೆ ತುಂಬ ದೊಡ್ಡ ಲೋನಿನ ಅವಶ್ಯಕತೆ ಇರಲ್ಲ, ತುಂಬ ಪೇಪರ್ಗಳು ಅಥವಾ ಶ್ಯೂರಿಟಿ ಕೂಡ ಅವಶ್ಯಕತೆ ಇರಲ್ಲ, ಸಣ್ಣ ಸಣ್ಣ ಅವಶ್ಯಕತೆಗಳಿರುತ್ತೆ. ಇದನ್ನು ಪೂರೈಸೋದಕ್ಕೆ ಮೈಕ್ರೋ ಫೈನಾನ್ಸ್ ಬೇಕೇ ಬೇಕು, ಕಿರು ಹಣಕಾಸು ಬೇಕೇ ಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡುವಂಥ ಅಗತ್ಯ ಇದೆ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿಗೆ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಅಂತ. Then when you see the microfinance, the agriculture sector is different from other economic activities in number of ways. Activities are generally located in isolated areas and in low densely populated area and with poor infrastructure. So they are dependent on weather and production cycle. Income is seasonal and monetary income is also limited. ನೀವು ಕೃಷಿ ವಲಯವನ್ನು ಬೇರೆ ವಲಯಕ್ಕೆ ಹೋಲಿಸಿದ್ರೆ ಕೃಷಿ ವಲಯ ಒಂದು ರೀತಿ ಬೇರೆ ವಲಯಕ್ಕಿಂತ ಬಹಳ ಭಿನ್ನವಾಗಿ ಇರುವಂಥದ್ದು. ಬೇರೆ ವಲಯಗಳು ನಮ್ಮ ಕೈ ಮೇಲೆ ನಿಂತಿದ್ರೆ ಕೃಷಿ ವಲಯ ಸುಮಾರು ಸತಿ ಹವಾಮಾನದ ವೈಪರೀತ್ಯದ ಆಧಾರದ ಮೇಲೆ ನಡೀತಾ ಹೋಗುತ್ತೆ. ಇನ್ನೇನು ಬೆಳೆ ಕೈಗೆ ಬಂತು ಅನ್ನೋ ಅಷ್ಟರಲ್ಲಿ ಒಂದು ದೊಡ್ಡ ನೆರೆ ಬಂದು ಎಲ್ಲವೂ ಕೊಚ್ಕೊಂಡು ಹೋಗುವಂಥ ಸಂಭವ ಇರ್ಬೋದು. ಸೊ ವೆದರ್ ಕಂಡೀಷನ್ಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ಆಮೇಲೆ ಕೃಷಿ ಚಟುವಟಿಕೆಗಳು ಕೂಡ ಊರಿನ ಒಳಗೆ ಇರ್ದಿರ ತುಂಬ ಸಾರಿ ಊರಿನ ಹೊರಗಡೆ ಇರುತ್ತೆ. ಒಂದು ಗ್ರಾಮ ಅಂತಂದರೆ ಆ ಗ್ರಾಮದ ಹೊರ ವಲಯದಲ್ಲಿ ಈ ಕೃಷಿ ಚಟುವಟಿಕೆಗಳು ನಡೀತಾ ಹೋಗುತ್ತೆ. ಹಾಗಾಗಿ ಅಲ್ಲಿ ಮೂಲಭೂತ ಸೌಕರ್ಯಗಳು ಕೂಡ ಬಹಳ ಕಡಿಮೆ ಇರುತ್ತೆ. ರಸ್ತೆಗಳು ಸರಿ ಇರೋದಿಲ್ಲ ಅಥವಾ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳು ಸರಿಯಾಗಿ ಸಿಗೋದಿಲ್ಲ. ಸೊ ಹಾಗಾಗಿ ಇನ್ಕಮ್ ಏನು ಬರುತ್ತೆ ಈ ಕೃಷಿ ವಲಯದಲ್ಲಿ ಅದು ಕೂಡ ಸೀಸನಲ್ಲು, ಅದು ಕೂಡ ಒಂದು ಆರು ತಿಂಗಳು ಅವನಿಗೆ ಹಣ ಬರ್ಬೋದು, ಇನ್ನು 6 ತಿಂಗಳು ಹಣ ಬರ್ತೇನೆ ಇರ್ಬೋದು. ಈ ಥರದ ಸಮಸ್ಯೆಗಳು ಇದೆ. ಮತ್ತು ಮಾನಿಟ್ರಿ ಇನ್ಕಮ್ ಇಸ್ ವೆರಿ ಲಿಮಿಟೆಡ್. ಈ ಸಣ್ಣ ರೈತರು ಅಥವಾ ಸೀಮಾಂತ ರೈತರು ಯಾರಿದ್ದಾರೆ ಅವ್ರಿಗಂತೂ ಹಣಕಾಸು ಭಾಳ ಕಡಿಮೆ ಮಟ್ಟದಲ್ಲಿ ಸಿಗುವಂಥದ್ದು. ಸೊ ಹಾಗಾಗಿ ಅಗ್ರಿಕಲ್ಚರಲ್ ಪ್ರೈಸಸ್ ಆರ್ ವೆರಿ ವೊಲಟೈಲ್. ಅಂದರೆ ಈ ಕೃಷಿ ಉತ್ಪನ್ನದ ಬೆಲೆಗಳು ಕೂಡ ಭಾಳ ಏರಿಳಿತಕ್ಕೆ ಒಳಗಾಗ್ತಾ ಇರುತ್ತೆ. ನೀವು ಈರುಳ್ಳಿ ಬೆಲೆಯನ್ನೇ ನೋಡಿದ್ರೆ ಒಂದು ಸಾರಿ 100 ರೂಪಾಯಿ 1 kg, 80 ರೂಪಾಯಿ 1 kg ಆದರೆ ಇನ್ನೊಂದು ಸಾರಿ 100 ರೂಪಾಯಿಗೆ 5 kg 10 kg ಹೀಗಾಗುತ್ತೆ. ಇಟ್ ಈಸ್ ವೆರಿ ವೊಲಟೈಲ್ ಆ್ಯಂಡ್ ಇಟ್ ಕೆನಾಟ್ ದ ಫ್ಯೂ ಫಾರ್ಮರ್ಸ್ ಕ್ಯಾನ್ ಆಫರ್ ಅವ್ರಿಗೆ ಗ್ಯಾರಂಟಿ ಕೊಡೋದಕ್ಕೆ ಸಾಧ್ಯ ಆಗ್ತಿರಲ್ಲ. ದೇ ಕೆನಾಟ್ ಆಫರ್ ದಿ ಗ್ಯಾರಂಟಿ ದಟ್ ಇಸ್ ಲೀಗಲಿ ಆ್ಯಂಡ್ ಫೈನಾನ್ಷಿಯಲಿ ಅಕ್ಸೆಪ್ಟಬಲ್. ತುಂಬ ಸಾರಿ ಅವರು ಭೂರಹಿತರಾಗಿರ್ತಾರೆ, ಅವ್ರ ಹತ್ರ ಹಣಕಾಸು ಇರೋದಿಲ್ಲ ಅಥವಾ ಯಾವುದೇ ಒಂದು ಆಸ್ತಿ ಇರೋದಿಲ್ಲ ಅದನ್ನು ಗ್ಯಾರಂಟಿ ಕೊಟ್ಟು ಸಾಲ ಪಡೆಯೋದಕ್ಕೆ. ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಇದ್ದಾವೆ. ಸೊ ಹಾಗಾಗಿ ಮೈಕ್ರೋ ಫೈನಾನ್ಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಆ ನಿಟ್ಟಿನಲ್ಲಿ ಲೆಟ್ ಅಸ್ ಜಸ್ಟ್ ಸಿ ವಾಟ್ ಇಸ್ ದ ರೋಲ್ ಆಫ್ ಮೈಕ್ರೋ ಫೈನಾನ್ಸ್ ಇನ್ ಪ್ರೆಸೆಂಟ್ ಡೇ
ಆ್ಯಂಡ್ ವೈ ಮೈಕ್ರೋ ಫೈನಾನ್ಸ್ ಈಸ್ ಗೇನಿಂಗ್ ಇಂಪಾರ್ಟೆನ್ಸ್ ಡೇ ಬೈ ಡೇ. ದಿನದಿಂದ ದಿನಕ್ಕೆ ಇದರ ಪ್ರಾಮುಖ್ಯತೆ ಯಾಕೆ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. See, microfinance means provision of small loans for various economic activities. Microfinance generally refers to provision of basic financial services such as loans, loan saving accounts, and insurance for low income but economically active people. In most instances, the term microcredit refers to provision of small loans ಫಾರ್ ಮೈಕ್ರೋ ಎಂಟರ್ಪ್ರಿನ್ಯೂರ್ಸ್. ಅಂದರೆ ಒಂದು ಸಣ್ಣ ಉದ್ಯಮದಾರರು ಯಾರಿರ್ತಾರೋ ಅವ್ರಿಗೆ ಒಂದು ಸಣ್ಣ ಪ್ರಮಾಣದ ಸಾಲ ಕೊಡುವಂತಹ ಕೆಲಸವನ್ನ ಈ ಮೈಕ್ರೋ ಫೈನಾನ್ಸ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ನೌ ಡೇಸ್ ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ರೂರಲ್ ಏರಿಯಾ. ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಯಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ ಇವತ್ತು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ. ಇಟ್ ಈಸ್ ಪ್ರೊವೈಡಿಂಗ್ ಪುವರ್ ವಿತ್ ಫೈನಾನ್ಷಿಯಲ್ ಸರ್ವಿಸಸ್ and an opportunity for them to build the financial capacity. ಒಬ್ಬ ಬಡವನಿಗೆ ಒಂದು ಆರ್ಥಿಕವಾಗಿ ಒಂದು ಸಬಲರಾಗೋದಕ್ಕೆ ಅವಕಾಶವನ್ನ ಕೊಡ್ತಾ ಇದೆ. ಜೊತೆಗೆ ಫೈನಾನ್ಷಿಯಲ್ ಸೆಲ್ಫ್ ಸಫಿಷಿಯನ್ಸಿ, ಒಂದು ಆರ್ಥಿಕ ಸದೃಢತೆಯನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ. ಜೊತೆಗೆ ಇಟ್ ಈಸ್ ಆಲ್ಸೋ ಜನರೇಟಿಂಗ್ ಇನ್ಕಮ್ ಅಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ತುಂಬಾ ಜನರಿಗೆ ಆದಾಯವನ್ನ ಮತ್ತು ಸ್ವಯಂ ಉದ್ಯೋಗವನ್ನು ಒದಗಿಸೋದ್ರಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ. ಸೊ ಮೈಕ್ರೋ ಫೈನಾನ್ಸ್ ಈಸ್ ಎ ವೆರಿ ಸ್ಮಾಲ್ ಲೋನ್ಸ್ ಫಾರ್ ಗಿವನ್ ಫಾರ್ ದಿ ಎಕನಾಮಿಕ್ ಆಕ್ಟಿವಿಟಿ ಫಾರ್ ಸ್ಮಾಲ್ ಎಂಟರ್ಪ್ರೆನ್ಯೂರ್ಸ್. ಸೊ ದಿಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ನಾವು ದೊಡ್ಡ ಮಟ್ಟದಲ್ಲಿ ದೊಡ್ಡ ಸಾಧನೆ ಮಾಡೋದಕ್ಕಿಂತ ಗ್ರಾಮೀಣ ಮಟ್ಟದಲ್ಲಿ ಒಂದು ಗ್ರಾಸ್ ರೂಟ್ ಲೆವೆಲಲ್ಲಿ ಕೆಲಸ ಮಾಡೋ ಅವಶ್ಯಕತೆ ಇವತ್ತಿದೆ. ಯಾರು ತುಂಬಾ ಗ್ರಾಸ್ ರೂಟ್ ಲೆವೆಲಲ್ಲಿ ಬಡವರಿದ್ದಾರೋ ಅವರನ್ನ ಗುರುತಿಸಿ ಅವ್ರಿಗೆ ಆರ್ಥಿಕವಾಗಿ ಏನಾದ್ರು ಸಹಾಯವನ್ನ ಮಾಡೋದು, ಗ್ರಾಮೀಣ ಪ್ರದೇಶಕ್ಕೆ ಮೂಲಭೂತವಾಗಿ ಬೇಕಾಗಿರುವಂತಹ ಸವಲತ್ತುಗಳನ್ನು ಕೊಡೋದು, ದಿಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಅಟ್ ದಿಸ್ ಲೆವೆಲ್. ನಾವು ಯಾವುದೋ ಒಂದು ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಅನ್ನೋ ಅಥವಾ ದೊಡ್ಡ ಫೈನಾನ್ಷಿಯಲ್ ಸೆಕ್ಟರ್ ಬಂದು ಇದಕ್ಕೆ ಇನ್ವೆಸ್ಟ್ ಮಾಡಬೇಕು ಅಥವಾ MNC ಬಂದು ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನೋಡೋದಕ್ಕಿಂತ ಸಣ್ಣ ಸಣ್ಣ ಉದ್ಯಮದಾರರು ಯಾರಿದ್ದಾರೋ ಅವರನ್ನ ಗುರುತಿಸಿ ಅವ್ರಿಗೆ ಸಣ್ಣ ಪುಟ್ಟ ಸಹಾಯ ಮಾಡೋದ್ರಿಂದ ಎಷ್ಟೋ ಜನರ ಜೀವನದಲ್ಲಿ ಇದು ಸಾಕಷ್ಟು ಬದಲಾವಣೆಯನ್ನು ತರುತ್ತೆ. ಬಿಕಾಸ್ ಇಟ್ ಹೆಲ್ಪ್ಸ್ ದೆಮ್ ಗೆಟ್ ದಿ ಸೆಲ್ಫ್ ಎಂಪ್ಲಾಯ್ಮೆಂಟ್. ಅವ್ರಿಗೆ ಉದ್ಯೋಗವನ್ನು ಕೊಡೋದಕ್ಕೆ ಇದು ಬಹಳ ಸಹಾಯ ಮಾಡುತ್ತೆ. ಹಾಗಾಗಿ ಮೈಕ್ರೋ ಫೈನಾನ್ಸ್ ಶುಡ್ ಬಿ ಡೆವಲಪ್ಡ್ ಅಟ್ ಅ ಲಾರ್ಜರ್ ಸ್ಕೇಲ್ ಟು ಹೆಲ್ಪ್ ದೆಮ್ ಟು ಕಮ್ ಔಟ್ ಆಫ್ ದಿ ಪಾವರ್ಟಿ ಆರ್ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಸ್ ದಟ್ ದೇ ಫೇಸ್ ಆ್ಯಂಡ್ ಟು ಕಮ್ ಔಟ್ ಆಫ್ ದಿ ಡೈಲಿ ಪ್ರಾಬ್ಲಮ್ಸ್ ದಟ್ ದೇ ಫೇಸ್. ದಿನನಿತ್ಯ ಅವ್ರೇನು ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ ಅದರಿಂದ ಅವ್ರಿಗೆ ಹೊರಗೆ ತರಬೇಕು ಅಂತಂದ್ರೆ ಕಿರು ಹಣಕಾಸು ಬಹಳ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ. ದಿ ಸ್ಕೋಪ್ ಆಫ್ ಮೈಕ್ರೋ ಫೈನಾನ್ಸ್, ಕಿರು ಹಣಕಾಸಿನ ವ್ಯಾಪ್ತಿ. ಇಲ್ಲಿ ಕಿರು ಹಣಕಾಸಿನ ವ್ಯಾಪ್ತಿ ಅಂದಾಗ ಒನ್ ಇಸ್ ದ ಅಕೌಂಟ್ ಹೋಲ್ಡರ್ಸ್ ಆರ್ ಮೇಡ್ ಟು ಕೀಪ್ ಡೆಪಾಸಿಟ್ಸ್ ಇನ್ ಬ್ಯಾಂಕ್. ಯಾರು ಕಿರು ಹಣಕಾಸಿನ ಅವಶ್ಯಕತೆ ಇರುತ್ತೋ ಅವರು ಬ್ಯಾಂಕಲ್ಲಿ ತಮ್ಮ ಖಾತೆಯನ್ನ ತೆರ್ಕೋಬೇಕು. ಸೊ ಆ ನಿಟ್ಟಿನಲ್ಲಿ ಇದು ಬ್ಯಾಂಕಿಂಗ್ ಸೆಕ್ಟರ್ಸ್ಗೂ ಕೂಡ ಅವರ ಎಂಟ್ರಿಗೆ ಅವಕಾಶ ಆಗುತ್ತೆ. ನನಗಿವಾಗ ಕಿರು ಸಾಲ ಬೇಕು ಅಂತಂದ್ರೆ ನಾನು ಬ್ಯಾಂಕ್ನಲ್ಲಿ ಅಕೌಂಟ್ ಓಪನ್ ಮಾಡಲೇಬೇಕು. ಸೊ ಐ ಬಿಕಮ್ ಅ ಮೆಂಬರ್ ಟು ದಿ ಬ್ಯಾಂಕ್. ಐ ಬಿಕಮ್ ಅ ಮೆಂಬರ್ ಇನ್ ಟು ಸಮ್ ಆಫ್ ದಿ ಇನ್ ಒನ್ ಆಫ್ ದಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಅಷ್ಟರ ಮಟ್ಟಿಗೆ ನಾನು ಅವ್ರಿಗೆ ಒಂದು ಇನ್ಕ್ಲೂಸಿವ್ ಗ್ರೋತಿಗೆ ಅವಕಾಶ ಮಾಡಿಕೊಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಇಟ್ ಹೆಲ್ಪ್ಸ್ ಇನ್ ಇನ್ಕ್ಲೂಸಿವ್ ಗ್ರೋತ್ ಆಫ್ all the sections of the population. ಎಲ್ಲ ವಲಯದ ಜನಕ್ಕೆ ಎಲ್ಲರನ್ನೂ ಕೂಡ ಒಂದು ಹಣಕಾಸಿನ ಒಂದು ಚೌಕಟ್ಟಿನೊಳಗೆ ತರೋದಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ. And then the deposit is used to lend loans. ಸಾಲವನ್ನು ನೇರವಾಗಿ ಕೈಗೆ ಕೊಡೋದಿಲ್ಲ. ಸಾಲಗಾರರು ಅಥವಾ ಮನಿ ಲೆಂಡರ್ಸ್, ಭೂ ಮಾಲೀಕರು ಕೊಟ್ಟ ಹಾಗೆ ನೇರವಾಗಿ ಕೈಗೆ ಕೊಡೋಲ್ಲ. ಯಾರು ಸಾಲ ಬೇಕೋ ಅವರು ಡೆಪಾಸಿಟನ್ನು ಓಪನ್ ಮಾಡಬೇಕು ಆ್ಯಂಡ್ ದ ಲೋನ್ ವಿಲ್ ಬಿ ಗಿವನ್ ಟು ದಟ್ ಡೆಪಾಸಿಟ್, ವಿಲ್ ಬಿ ಕ್ರೆಡಿಟೆಡ್ ಟು ದಟ್ ಡೆಪಾಸಿಟ್. ನಮ್ಮ ಖಾತೆಗೆ ಆ ಹಣ ಬರುತ್ತೆ. ಸೊ ಖಾತೆಗೆ ಹಣ ಬರೋದ್ರಿಂದ ಅವನು ಎಷ್ಟು ಬೇಕೋ ಅಷ್ಟೇ ತಗೊಳ್ತಾನೆ, ಎಲ್ಲ ಹಣವನ್ನು ತಗೊಳ್ಳಲ್ಲ. ಆ ನಿಟ್ಟಿನಲ್ಲಿ ಒಂದು ಸಾಲ, ಒಂದು ಬ್ಯಾಂಕ್ ಕ್ರೆಡಿಟನ್ನು, ಒಂದು ಬ್ಯಾಂಕ್ ಡೆಪಾಸಿಟನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಜೊತೆಗೆ ಕನ್ಸ್ಯೂಮರ್ಸ್ ಆರ್ ಗಿವನ್ ಫೈನಾನ್ಷಿಯಲ್ ಸರ್ವಿಸಸ್. ಯಾರು ಅನುಭೋಗಿಗಳಿರ್ತಾರೆ, ಬರೀ ಎಂಟರ್ಪ್ರೆನ್ಯೂರ್ಸ್ ಮಾತ್ರ ಅಲ್ಲ, ಯಾರು ಅನುಭೋಗಿಗಳಿರ್ತಾರೆ ಅನುಭೋಗಿಗಳಿಗೂ ಕೂಡ ಸಾಲವನ್ನು ಕೊಡೋ ಕೆಲಸವನ್ನು ಮೈಕ್ರೋ ಫೈನಾನ್ಸು ಮಾಡ್ತಾ ಹೋಗುತ್ತೆ. ಆ್ಯಂಡ್ ದೆನ್ ಇನ್ಶೂರೆನ್ಸ್ ಫೆಸಿಲಿಟಿ ಇಸ್ ಗಿವನ್ ಇನ್ ಪಾರ್ ವಿತ್ ದ ಲೋನ್ಸ್. ಅಂದರೆ ಸಾಲಕ್ಕೆ ಹೊಂದಿಕೊಂಡಂತೆ ಸಾಲಗಾರನಿಗೆ ವಿಮೆಯ ಸೌಲಭ್ಯವನ್ನು ಒದಗಿಸುವಂಥದ್ದು. ನಾನು 5,000 ರೂಪಾಯಿ ಸಾಲ ತೊಗೊಂಡಿದ್ರೆ
ಆ ಮಟ್ಟಿಗೆ ವಿಮೆಯನ್ನು ಕೊಡೋದು. ನಾನು 50,000 ತಗೊಂಡಿದ್ರೆ ಆ ಮಟ್ಟಕ್ಕೆ ವಿಮೆಯನ್ನು ಕೊಡುವಂಥದ್ದು. ಸೊ ಇನ್ಶೂರೆನ್ಸ್ ಫೆಸಿಲಿಟಿ ಇಸ್ ಗಿವನ್ ಇನ್ ಪಾರ್ ವಿತ್ ದ ಲೋನ್. ನನ್ನ ಸಾಲ ಎಷ್ಟಿದೆಯೋ ಅದಕ್ಕೆ ತಕ್ಕ ಹಾಗೆ ನನಗೆ ಇನ್ಶೂರೆನ್ಸನ್ನು ಒದಗಿಸುವಂಥ ಕೆಲಸವನ್ನು ಮೈಕ್ರೋ ಫೈನಾನ್ಸು ಮಾಡ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ಇದರ ವ್ಯಾಪ್ತಿ ವಿಮೆಗೂ ಎಕ್ಸ್ಟೆಂಡ್ ಆಗುತ್ತೆ. ಸೊ ದ ಸ್ಕೋಪ್ ಆಫ್ ಮೈಕ್ರೋ ಫೈನಾನ್ಸ್ ಎಕ್ಸ್ಟೆಂಡ್ಸ್ ಟು ಇನ್ಶೂರೆನ್ಸ್ ಆಲ್ಸೋ ಟು ದಟ್ ಎಕ್ಸ್ಟೆಂಟ್. ಅಂಡ್ ದೆನ್ ಸೇವಿಂಗ್ಸ್ ಇಸ್ ಗಿವನ್ ಮಚ್ ಇಂಪಾರ್ಟೆನ್ಸ್ ಇನ್ ಮೈಕ್ರೋ ಫೈನಾನ್ಸ್. ಕಿರು ಹಣಕಾಸಲ್ಲಿ ಉಳಿತಾಯಕ್ಕೆ ಅಥವಾ ಉಳಿತಾಯ ಮಾಡೋದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಲಾಗುತ್ತೆ. ಸಣ್ಣ ಉಳಿತಾಯದ ಪ್ರಾಮುಖ್ಯತೆಯನ್ನು ಅವರಿಗೆ ಹೇಳುವಂಥದ್ದು, ಸಣ್ಣ ಉಳಿತಾಯ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡುವಂಥದ್ದು, ಇದನ್ನೆಲ್ಲ ಮಾಡ್ತಾ ಹೋಗುತ್ತೆ. ಸೊ ಸೇವಿಂಗ್ಸ್ ಇಸ್ ಗಿವನ್ ಮಚ್ ಇಂಪಾರ್ಟೆನ್ಸ್ ಇನ್ ಮೈಕ್ರೋ ಫೈನಾನ್ಸ್. ಕಿರು ಹಣಕಾಸು ಉಳಿತಾಯ ಮಾಡೋದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಹೋಗುತ್ತೆ. ವಾಟ್ ಇಸ್ ದ ರೋಲ್ ಆಫ್ ಮೈಕ್ರೋ ಫೈನಾನ್ಸ್? ಮೈಕ್ರೋ ಫೈನಾನ್ಸ್ನ ಪಾತ್ರ ಏನು, ಕಿರು ಹಣಕಾಸಿನ ಪಾತ್ರ ಏನು ಅಂತ ನೋಡಿದಾಗ, ಮೈಕ್ರೋ ಫೈನಾನ್ಸ್ ಈಸ್ ಅ ಪ್ರಾಕ್ಟೀಸ್ ಆಫ್ ಎಕ್ಸ್ಟೆಂಡಿಂಗ್ ಅ ಸ್ಮಾಲ್ ಲೋನ್ ಆ್ಯಂಡ್ ಅದರ್ ಫಾರ್ಮ್ಸ್ ಆಫ್ ಕ್ರೆಡಿಟ್, ಸೇವಿಂಗ್ಸ್, insurance products to the individuals who do not have access to this type of capital. This allows individuals who are living in poverty to work on becoming financially independent so that they can work the way they want and they can improve their standard of living. ಅಂದರೆ ಕಿರು ಹಣಕಾಸು ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಬಡವರಿಗೆ, ಅಥವಾ ಇದು ಕಿರು ಹಣಕಾಸು ಅನ್ನೋದು ಒಂದು ರೀತಿಯ ಬಂಡವಾಳ, ಯಾವುದೇ ರೀತಿಯ ಬಂಡವಾಳಕ್ಕೆ ಪ್ರವೇಶವೇ ಇಲ್ಲದೆ ಇರುವಂತಹ ವ್ಯಕ್ತಿಗಳಿಗೆ ಸಣ್ಣ ಸಾಲ ಅಥವಾ ಇತರೆ ಸಾಲದ ಮೂಲವನ್ನು, ಉಳಿತಾಯವನ್ನು ಮತ್ತು ವಿಮಾ ಉತ್ಪನ್ನಗಳನ್ನು ವಿಸ್ತರಿಸುವಂಥ ಅಭ್ಯಾಸವನ್ನು ಮಾಡ್ತಾ ಹೋಗುತ್ತೆ. ಮತ್ತು ಬಡತನದಲ್ಲಿ ಬದುಕ್ತಾ ಇರುವಂಥ ವ್ಯಕ್ತಿಗಳು ಯಾರಿದ್ದಾರೆ, ಸ್ವತಂತ್ರವಾಗಿ ಬದುಕೋದಕ್ಕೆ ಸಾಧ್ಯ ಇಲ್ಲದೆ ಇರುವಂಥವ್ರು ಅಥವಾ ಆರ್ಥಿಕ ಸ್ವಾತಂತ್ರ್ಯ ಇಲ್ಲದೆ ಇರುವಂಥವ್ರು, ಅವ್ರಿಗೆ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಹಾಗಾಗಿ ಅವರ ಜೀವನ ಮಟ್ಟವನ್ನು ಸುಧಾರಿಸೋದರಲ್ಲಿ ಪ್ರಮುಖವಾದ ಪಾತ್ರವನ್ನು ಕಿರು ಹಣಕಾಸು ಮಾಡ್ತಾ ಹೋಗುತ್ತೆ. ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಇಂಪ್ರೂವಿಂಗ್ ದಿ ಫೈನಾನ್ಷಿಯಲ್ ಸರ್ವಿಸಸ್ ಅಥವಾ financial stability and improves the financial capacity of these people who are poor. ಸೊ ಇದರ ಪಾತ್ರವನ್ನು ನೋಡ್ತಾ ಹೋದರೆ, ಇಟ್ ಅಲೌಸ್ ಪೀಪಲ್ ಫಾರ್ ಬೆಟರ್ it allows people to better provide for their families. ಅಂದರೆ ಇದು ತನ್ನ ಕುಟುಂಬಗಳಿಗೆ ಉತ್ತಮವಾಗಿ ಒದಗಿಸೋದಕ್ಕೆ ಒಂದು ಅನುವನ್ನು ಮಾಡ್ಕೊಳ್ಳೋವಂಥದ್ದು. ಮೈಕ್ರೋ ಫೈನಾನ್ಸ್ ಅಲೌಸ್ ಫಾರ್ ಅನ್ ಆ್ಯಡೆಡ್ ಲೆವೆಲ್ ಆಫ್ resilience in the developing world, because even when households are able to work, ಅಂದರೆ ಅವರು ಬಡತನದಿಂದ ಹೊರಗೆ ಬರಬೇಕು ಅಂತ ಒಂದು ಕುಟುಂಬ ಕೆಲಸ ಮಾಡೋದಕ್ಕೆ ಮುಂದೆ ಇದ್ರೂ ತುಂಬ ಸಾರಿ ಅವ್ರಿಗೆ ಕೆಲಸ ಖಾಲಿ ಇರೋದಿಲ್ಲ, ಅಥವಾ ಅವ್ರಿಗೆ ಕೆಲಸಕ್ಕೆ ಒದಗಿಸುವಂತಹ ಒಂದು ಸನ್ನಿವೇಶ ಇರೋದಿಲ್ಲ. ಸೊ ಹಾಗಾಗಿ ಮೈಕ್ರೋ ಫೈನಾನ್ಸ್ ಹೇಗೆ ಅಂತಂದರೆ, ಅವ್ರು ಏನಾದರೂ ತಮ್ಮ ಸ್ವಂತಕ್ಕೆ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತಂದರೆ, ಅವರು ಒಂದು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂದರೆ, ದಿಸ್ ಗಿವ್ಸ್ ದಿ ಆಪರ್ಚುನಿಟಿ ಫಾರ್ ದೆಮ್ ಟು ಡೂ ದೇರ್ ಓನ್ ಬಿಸ್ನೆಸ್. ಆ ನಿಟ್ಟಿನಲ್ಲಿ ಇಂಡಿವಿಜುವಲ್ಸ್ಗೆ ಸಾಲ ಕೊಡೋದರ ಮೂಲಕ ಇಡೀ ಕುಟುಂಬಕ್ಕೆ ಒಂದು ಬೆಟರ್ ಲಿವಿಂಗ್ ಕಂಡೀಷನ್ಸನ್ನು, ಉತ್ತಮವಾದ ಜೀವನ ಉಪಾಯವನ್ನು ಕಂಡುಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಇಟ್ ಅಲೌಸ್ ಪೀಪಲ್ ಟು ಇಂಪ್ರೂವ್ ದಿ ಫೆಸಿಲಿಟೀಸ್ ಟು ದೇರ್ ಫ್ಯಾಮಿಲೀಸ್. ಕುಟುಂಬವನ್ನು ಪೋಷಿಸಬೇಕು ಅಂತಿರುವಂತಹ ವ್ಯಕ್ತಿಗಳಿಗೆ ಇದು ಒಂದು ರೀತಿಯ ಕೈ ಜೋಡಿಸೋ ಕೆಲಸವನ್ನು ಮೈಕ್ರೋ ಫೈನಾನ್ಸು ಮಾಡ್ತಾ ಹೋಗುತ್ತೆ. ದೆನ್ ಇಟ್ ಗಿವ್ಸ್ ಪೀಪಲ್ ಆಕ್ಸೆಸ್ ಟು ಕ್ರೆಡಿಟ್. ಅಂದರೆ ಜನರಿಗೆ ಸಾಲ ಸೌಲಭ್ಯವನ್ನು ಕೊಡುವಂಥದ್ದು, ಅಥವಾ ಅವ್ರಿಗೆ ಅದಕ್ಕೆ ಆಕ್ಸೆಸಿಬಿಲಿಟೀಸನ್ನು ಕೊಡುವಂಥದ್ದು. ಮೊಹಮ್ಮದ್ ಯೂನಿಸ್ ಅನ್ನೋರು, ಇವ್ರನ್ನ ಮಾಡರ್ನ್ ಫಾದರ್ ಆಫ್ ಮೈಕ್ರೋ ಫೈನಾನ್ಸ್ ಅಂತ ಕರಿತೀವಿ. ಇವರು ಒಬ್ಬ ಮಹಿಳೆಗೆ, ಒಂದು ಮನೆಯಲ್ಲಿರುವಂಥ ಒಬ್ಬ ಮಹಿಳೆಗೆ $27 ದುಡ್ಡನ್ನು ಕೊಡಬೇಕು. ಏಕೆಂದರೆ ಇವರು ಮೊಹಮ್ಮದ್ ಯೂನಿಸ್ ಅವರು ಹೇಗೆ ಈ ಕುಟುಂಬಗಳು, ಬಡತನದಲ್ಲಿ ಇರುವಂತಹ ಕುಟುಂಬಗಳು ಸಾಲದ ಒಂದು ರೀತಿ ಸುಳಿಯಲ್ಲಿ ಸಿಲ್ಕೊಂಡಿರ್ತಾರೆ ಅನ್ನೋದನ್ನು ನೋಡ್ತಾ ಹೋಗ್ತಾರೆ. ಆಮೇಲೆ ಒಂದು ಫ್ಯಾಮಿಲಿ ನೋಡ್ತಾರೆ, ಅವರು ಈ ಬ್ಯಾಂಬೂ ಚೇರ್ಗಳನ್ನು, ಬಿದಿರಿನ ಚೇರ್ಗಳನ್ನು ಮಾಡ್ತಾ ಇರುವಂತಹ ಫ್ಯಾಮಿಲಿಗಳನ್ನು ನೋಡ್ತಾರೆ. ಅವ್ರಿಗೆ ಜೀವನೋಪಾಯಕ್ಕೇನು ಇರೋದಿಲ್ಲ. ಸೊ ಹಾಗಾಗಿ $27 ಅವ್ರಿಗೆ
ಕೊಡ್ತಾರೆ. ಅದರ ಮೂಲಕ ಈ ಫ್ಯಾಮಿಲಿ ಈ ಬಿದಿರಿನ ಚೇರನ್ನು ಮಾಡೋದಕ್ಕೆ ಶುರು ಮಾಡಿ ಆರ್ಥಿಕವಾಗಿ ಸಫಲರಾಗೋದನ್ನು ಮತ್ತು ಅವರ ಜೀವನೋಪಾಯಕ್ಕೆ ಒಂದು ದಾರಿಯನ್ನು ಹುಡ್ಕೋತಾರೆ. ಯೂಶುವಲ್ ಆಗಿ ಈ ಥರದ ಬಡ ಕುಟುಂಬಗಳಿಗೆ ಲೋನ್ ತಗೊಳ್ಳೋದಕ್ಕೆ ಹೋಗಿ ಅಪ್ಲಿಕೇಶನ್ ಹಾಕಿ ಲೋನ್ ತಗೊಳ್ಳೋದು ಒಂದು ಕಡೆ ಅಂತಾದರೆ, ಈ ಲೋನ್ಗಳಿಗೆ ಬೇಕಾಗಿರುವಂತಹ ಶ್ಯೂರಿಟಿ ಅಥವಾ ಗ್ಯಾರಂಟಿಯನ್ನು ಕೊಡೋದಕ್ಕೆ ಅವ್ರಿಗೆ ಒಂದು ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಕೊಡೋದಕ್ಕೆ ಅವಕಾಶನೇ ಇರೋದಿಲ್ಲ. ದೇ ಆರ್ ಪೀಪಲ್ ವಿತೌಟ್ ಎನಿ ಕೊಲ್ಯಾಟ್ರಲ್ ಪ್ರಾಪರ್ಟಿ ದಟ್ ಕ್ಯಾನ್ ಬಿ ಗಿವನ್ ಆಸ್ ಅ ಕೊಲ್ಯಾಟ್ರಲ್ ಟು ಗೆಟ್ ದಿ ಕ್ರೆಡಿಟ್. ಸೊ ಹಾಗಾಗಿ ರಿಸ್ಕ್ ಜಾಸ್ತಿ ಇಂಥವರಿಗೆ ಸಾಲ ಕೊಡೋದು. ಸೊ ದೇ ಕ್ಯಾನ್ ನಾಟ್ ಕಮ್ ಔಟ್ ಆಫ್ ದಿಸ್ ಪಾವರ್ಟಿ ಎಟ್ ಆಲ್. ಅವ್ರು ಬಡತನದಿಂದ ಹಾಗಿದ್ರೆ ಹೊರಗಡೆ ಬರೋದೇ ಬೇಡವಾ ಅಂತ ನೋಡಿದಾಗ ಯೂನುಸ್ ಅವರು ಬೈ ಎಕ್ಸ್ಟೆಂಡಿಂಗ್ ಮೈಕ್ರೋ ಫೈನಾನ್ಸ್ ಆಪರ್ಚುನಿಟೀಸ್ ಪೀಪಲ್ ಹ್ಯಾವ್ ಆಕ್ಸೆಸ್ ಟು ಸ್ಮಾಲ್ ಅಮೌಂಟ್ಸ್ ಆಫ್ ಕ್ರೆಡಿಟ್ ವಿಚ್ ಕ್ಯಾನ್ ದೆನ್ ಸ್ಟಾಪ್ ಪಾವರ್ಟಿ ಅಟ್ ಅ ರ್ಯಾಪಿಡ್ ಪೇಸ್ ಅಂತ ಹೇಳ್ತಾರೆ. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ತುಂಬ ಬಡತನದಲ್ಲಿ ಇರುವಂತಹ ಈ ಥರದ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ನಾವು ಸಣ್ಣ ಪುಟ್ಟ ಸಹಾಯ ಮಾಡೋದ್ರಿಂದ, ಅವ್ರಿಗೆ ಸಣ್ಣ ಪುಟ್ಟ ಹಣಕಾಸಿನ ಸಹಾಯ ಮಾಡೋದ್ರಿಂದ ಅವರನ್ನು ನಾವು ಈ ಬಡತನದ ಸುಳುವಿಂದ ಹೊರಗೆ ತರೋದಕ್ಕೆ ಸಾಧ್ಯವಾಗುತ್ತೆ. ನೀವು ದೊಡ್ಡದಾಗಿ ಸಾಲ ಕೊಟ್ಟು ದೊಡ್ಡ ಯೋಜನೆ ಮಾಡಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳೋದಕ್ಕಿಂತ ಸಣ್ಣ ಸಣ್ಣ ವ್ಯಕ್ತಿಗಳನ್ನು ಒಬ್ಬೊಬ್ಬರನ್ನೇ ಈ ಸಾಲದ ಸುಳಿಯಿಂದ, ಬಡತನದ ಸುಳಿಯಿಂದ ಹೊರಗೆ ತಂದರೆ ನಾವು ಎಷ್ಟೋ ಗ್ರಾಮೀಣ ಅಭಿವೃದ್ಧಿಗೆ ಉತ್ತಮವಾದ ಕೆಲಸ ಮಾಡ್ದಂಗೆ ಆಗುತ್ತೆ ಅಂತ. ಸೊ ಪೀಪಲ್ ಶುಡ್ ಬಿ ಗಿವನ್ ಆಕ್ಸೆಸ್ ಟು ದಿ ಕ್ರೆಡಿಟ್. ಸೊ ಹಿ ಐಡೆಂಟಿಫೈಸ್ ದಿ ಫ್ಯಾಮಿಲಿ ವಿತ್ ನೋ ಕೊಲ್ಯಾಟ್ರಲ್ ಪ್ರಾಪರ್ಟಿ ಟು ಗೆಟ್ ದ ಕ್ರೆಡಿಟ್. ಸೊ ಹಿ gives them just $27 and helps them to come out of poverty and make their living. And then the next one is it serves to those who are often overlooked in this society. ಅಂದರೆ ಸಮಾಜದಲ್ಲಿ ಹೆಚ್ಚಾಗಿ ಕಡೆಗಣಿಸಲು ಒಳಪಟ್ಟಿರುವಂಥವರಿಗೆ ಸೇವೆಯನ್ನು ಒದಗಿಸೋದಕ್ಕೆ ಈ ಕಿರು ಹಣಕಾಸು ಮುಂದೆ ಬರುತ್ತೆ. ಡೆವಲಪಿಂಗ್ ನೇಷನ್ಸಲ್ಲಾದರೆ ದ ಪ್ರೈಮರಿ ರೆಸಿಪಿಯೆಂಟ್ ಆಫ್ ಮೈಕ್ರೋ ಲೋನ್ಸ್ ಆರ್ ವಿಮೆನ್. ಏಕೆಂದರೆ ಮಹಿಳೆಯರು ಹೆಚ್ಚು ಕಡೆಗಣಿಸೋದಕ್ಕೆ ಒಳಪಟ್ಟಿರುವಂಥದ್ದು. ಅಂದರೆ ತುಂಬ ವರ್ಷಗಳ ಕಾಲದಿಂದ ಮಹಿಳೆಯನ್ನು ಒಂದು ಸೆಕೆಂಡ್ ಸಿಟಿಸನ್ ಅಂತಲೇ ನೋಡಿ ತುಂಬ ಅವಕಾಶಗಳಿಂದ ಆಕೆಯನ್ನು ವಂಚಿತರನ್ನಾಗಿ ಮಾಡಿರೋದನ್ನು ನೋಡ್ಬೋದು. ಸೊ ಹಾಗಾಗಿ 95% of these loans given by the microfinance institutions are given to women. ಆಮೇಲೆ those with disabilities, ಯಾರಿಗಾದರೂ ಅಂಗವೈಫಲ್ಯ ಇರುವಂಥವರಿಗೆ ಅಥವಾ ಅಂಧರಾಗಿರುವಂಥವ್ರು, ಏನಾದರೂ if they are physically challenged, if they are visually challenged, these people are identified to give the loans, microfinance, because these are the people who are neglected in ದಿ ಸೊಸೈಟಿ. ಸಮಾಜದಲ್ಲಿ ಪೂರ್ತಿ ಕಡೆಗಣಿತಕ್ಕೆ ಒಳಗಾಗಿರುವಂಥವ್ರು ಇವರು. ಸೊ ಹಾಗಾಗಿ those who are unemployed, those who are disabled, those who are women, they are identified and ತಮ್ಮ 2 ಹೊತ್ತಿನ ಊಟಕ್ಕೂ ಕಷ್ಟಪಡ್ತಿರುವಂತಹ ಇಂತಹ ಜನರನ್ನ ಐಡೆಂಟಿಫೈ ಮಾಡಿ ಅವರಿಗೆ ಹಣಕಾಸನ್ನು ಒದಗಿಸುವಂಥ ಕೆಲಸವನ್ನು ಮೈಕ್ರೋ ಫೈನಾನ್ಸ್ ಮಾಡ್ತಾ ಹೋಗುತ್ತೆ. ಸೊ ಮೈಕ್ರೋ ಫೈನಾನ್ಸ್ ಈಸ್ ಗಿವನ್ ಟು ದಿ ಪೀಪಲ್ ಹೂ ಆರ್ ನೆಗ್ಲೆಕ್ಟೆಡ್ ಇನ್ ದ ಸೊಸೈಟಿ. ಸೊ ಇಟ್ ಹೆಲ್ಪ್ಸ್ ದೋಸ್ ಪೀಪಲ್ ಟು ಬಿಕಮ್ ಫೈನಾನ್ಷಿಯಲಿ ಸ್ಟ್ರಾಂಗ್ ಆ್ಯಂಡ್ ಟು ಮೇಕ್ ದೇರ್ ಓನ್ ಲಿವಿಂಗ್. ಅವರ ಸ್ಟ್ಯಾಂಡ್ ಆಫ್ ಲಿವಿಂಗನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಅವರ ಜೀವನ ಮಟ್ಟವನ್ನು ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕಲ್ಪಿಸುವಂತೆ ಇವರಿಗೆ ಹಣಕಾಸು ಸೌಲಭ್ಯವನ್ನು ಕಿರು ಹಣಕಾಸು ಮಾಡ್ತಾ ಹೋಗುತ್ತೆ. Then it offers the better overall loan repayment rate than the traditional banking products. ಅಂದರೆ ಇದು ಸಾಂಪ್ರದಾಯಿಕ ಬ್ಯಾಂಕಿಂಗ್ ಉತ್ಪನ್ನಗಳಿಗಿಂತ ಉತ್ತಮ ಒಟ್ಟಾರೆ ಸಾಲ ಮರುಪಾವತಿ ದರವನ್ನು ನೀಡುತ್ತೆ. ಅಂದರೆ ವೆನ್ ಪೀಪಲ್ ಆರ್ ಎಂಪವರ್ಡ್, ದೇ ಆರ್ ಮೋರ್ ಲೈಕ್ಲಿ ಟು ಅವಾಯ್ಡ್ ಡಿಫಾಲ್ಟಿಂಗ್ ಅ ಲೋನ್. ನೀವು ಸಬಲರಾಗಿದ್ದರೆ, ನಿಮಗೆ ಸಾಲ ಕಟ್ಟೋದಕ್ಕೆ ಶಕ್ತಿ ಇದ್ದರೆ, ಸಾಲ ಕಟ್ಟದೇ ಇರೋರ ಪ್ರಮೇಯ ಕಡಿಮೆ ಆಗುತ್ತೆ. ಆ್ಯಂಡ್ ವೆನ್ ಲುಕ್ಡ್ ಸ್ಟ್ಯಾಟಿಸ್ಟಿಕಲಿ, ವಿಮೆನ್ ಆರ್ ಕನ್ಸಿಡರ್ಡ್ ಟು ಬಿ ಮೋರ್ ಲೈಕ್ಲಿ ಟು ರೀಪೇ ದಿ ಲೋನ್ ದ್ಯಾನ್ ಮೆನ್ ಆರ್. ಅಂದರೆ ಪುರುಷರಿಗಿಂತ ಮಹಿಳೆಯರು ಕರೆಕ್ಟಾಗಿ ಸಾಲವನ್ನು ಮರುಪಾವತಿ ಮಾಡ್ತಾರೆ ಅನ್ನೋದು ಸ್ಟಡಿಯಿಂದ ಗೊತ್ತಾಗಿದೆ. ಹಾಗಾಗಿ ಮೈಕ್ರೋ ಫೈನಾನ್ಸು ವಿಮೆನನ್ನು ಟಾರ್ಗೆಟ್ ಮಾಡಿ, ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಅವ್ರಿಗೆ ಹೆಚ್ಚು ಸಾಲವನ್ನು
ಕೊಡ್ತಾ ಇರುವಂಥದ್ದು. ಆ್ಯಂಡ್ ದೇರ್ ಇಸ್ ಆಲ್ಸೋ ದಿ ಫ್ಯಾಕ್ಟ್ ದಟ್ ಮೆನಿ ಹೂ ರಿಸೀವ್ ಮೈಕ್ರೋ ಲೋನ್, ಇಟ್ಸ್ ಅ ರಿಯಲ್ ಚಾನ್ಸ್ ಫಾರ್ ದೆಮ್ ಟು ಗೆಟ್ ಔಟ್ ಆಫ್ ದಿ ಪಾವರ್ಟಿ. ಸೊ ಅಂದರೆ ಯಾರು ಈ ಕಿರು ಹಣಕಾಸನ್ನು ಪಡಿತಾ ಇದ್ದಾರೋ ಅವ್ರಿಗೆ ಹೆಚ್ಚು ಅವಕಾಶ ಇದೆ ಬಡತನದ ವಿಷವರ್ತುಲದಿಂದ ಹೊರಗಡೆ ಬರೋದಕ್ಕೆ. ಏಕೆಂದರೆ ಅವರ ಜೀವನೋಪಾಯಕ್ಕೆ ಅವಕಾಶ ಸಿಗ್ತಾ ಇದೆ, ಉಳಿತಾಯ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇದೆ, ದಿನನಿತ್ಯದ ಖರ್ಚುಗಳನ್ನು ನಿಭಾಯಿಸ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಸಿಗ್ತಾ ಇದೆ. ದೇ ಆರ್ ಗೆಟಿಂಗ್ ಫೈನಾನ್ಷಿಯಲ್ support to make their daily living, for their daily expenditure, for their daily food and shelter. So what happens is, these people will be empowered enough to repay their loans. So it provides families with an opportunity to loan repayment. Traditional banking products ಏನಿತ್ತು ಅದಕ್ಕಿಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡೋದ್ರಿಂದ ಮತ್ತೆ ಅದಕ್ಕಿಂತ ಕಡಿಮೆ ಬಡ್ಡಿ ಸಾಲ ತಗೊಳ್ಳೋದ್ರಿಂದ ವಿ ಹಿಯರ್ ಆಸ್ ದ ನೇಮ್ itself suggests, it's a microfinance. Very small amount of loan is given which can be repaid easily. So there is an opportunity given to these people for that. Then it provides families with an opportunity to provide education to the children. ಕುಟುಂಬಗಳಿಗೆ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಒದಗಿಸೋದಕ್ಕೆ ಅವಕಾಶವನ್ನು ಇದು ಮಾಡಿಕೊಡುತ್ತೆ. ಚಿಲ್ಡ್ರನ್ ಹೂ ಆರ್ ಲಿವಿಂಗ್ ಇನ್ ಪಾವರ್ಟಿ ಆರ್ ಮೋರ್ ಲೈಕ್ಲಿ ಟು ಮಿಸ್ ದಿ ಸ್ಕೂಲ್ ಡೇಸ್, ನಾಟ್ ಇವನ್ ಎನ್ರೋಲ್ ಟು ಸ್ಕೂಲ್ ಎಟ್ ಆಲ್. ಮೆನಿ a times parents do not have money to get the child admitted to the school at the time when school reopens, so they are made to sit at home for the entire year, which the student gets used to that, the children get used to that, and they drop out from the school later. So this is because the majority of families who live in poverty are working in agricultural sector, and they do not have financial capacity to meet the educational needs. So by receiving microfinance products, there is less threat of going without funding, and it gives opportunity for the children to stay in school. ಅಂದರೆ ಯಾವುದು ತುಂಬ ಬಡ ಕುಟುಂಬ ಇದೆಯೋ, ಯಾರು ಬಡತನದಲ್ಲಿ ಇರುವಂತಹ ಕುಟುಂಬ ಇದೆಯೋ, ಹಳ್ಳಿಗಳಲ್ಲಿ ಇರುವಂತಹ ಕುಟುಂಬ ಇದೆಯೋ, ಕೃಷಿಯನ್ನೇ ನಂಬ್ಕೊಂಡಿರುವಂತಹ ಕುಟುಂಬಗಳಿದೆಯೋ, ಅನೇಕ ಸಾರಿ ಅವರಿಗೆ ಮಕ್ಕಳಿಗೆ ಶಾಲೆಗೆ ಫೀಸ್ ಕಟ್ಟೋದಕ್ಕೆ ಅಥವಾ ಅಡ್ಮಿಷನ್ ಕಟ್ಟೋದಕ್ಕೆ ಸಾಧ್ಯ ಆಗದೆ ಮಕ್ಕಳನ್ನ ಸ್ಕೂಲ್ಗೆ ಕಳಿಸೋದಿಲ್ಲ. ಸೊ ಈ ಥರದ ಮೈಕ್ರೋ ಫೈನಾನ್ಸ್, ಸಣ್ಣ ಪುಟ್ಟ ಸಹಾಯ ಸಿಗೋದ್ರಿಂದ ಅವರು ಯಾರು ಶಿಕ್ಷಣದಿಂದ ವಂಚಿತರಾಗಿರ್ತಾರೋ ಅವರು ಅಡ್ಮಿಷನನ್ನು ಮಾಡಿ ಆ ಮಕ್ಕಳು ಶಾಲೆಗೆ ಹೋಗೋದು ತಪ್ಪಿಸೋದನ್ನು ನಿಲ್ಲಿಸೋದಕ್ಕೆ ಅವಕಾಶ ಸಿಗುತ್ತೆ. ಸೊ ಇಟ್ ಗಿವ್ಸ್ ಎಮ್ ಆಪರ್ಚುನಿಟಿ ಟು ಪ್ರೊವೈಡ್ ಎಜುಕೇಷನ್ ಫಾರ್ ದ ಚಿಲ್ಡ್ರನ್. ಅವ್ರಿಗೆ ಆಸೆ ಇರುತ್ತೆ ಮಕ್ಕಳನ್ನ ಓದಿಸ್ಬೇಕು ಅಂತ, ಆದರೆ ಆರ್ಥಿಕವಾಗಿ ಶಕ್ತಿ ಇರೋದಿಲ್ಲ. ಹಾಗಾಗಿ ಇಟ್ ಹೆಲ್ಪ್ಸ್ them to give this opportunity. ಒಂದು ರೀತಿ ಇದು ಆಪರ್ಚುನಿಟಿಯನ್ನು ಕೊಡ್ತಾ ಹೋಗುತ್ತೆ. ಜೊತೆಗೆ ಇಟ್ ಕ್ರಿಯೇಟ್ಸ್ ರಿಯಲ್ ಜಾಬ್ಸ್. ಅಂದರೆ ಇದು ಒಂದು ನೈಜ ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತೆ. ನೈಜ ಉದ್ಯೋಗ ಅಂತಂದರೆ ಮೈಕ್ರೋ ಫೈನಾನ್ಸ್ ಈಸ್ ಏಬಲ್ ಟು ಲೆಟ್ ದಿ ಆಂಟರ್ಪ್ರೆನ್ಯೂರ್ಸ್ ಇನ್ ಡೆವಲಪಿಂಗ್ ಕಂಟ್ರೀಸ್ ಟು ಬಿ ಏಬಲ್ ಟು ಕ್ರಿಯೇಟ್ ನ್ಯೂ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಫಾರ್ ಅದರ್ಸ್. ವಿತ್ ಮೋರ್ ಪೀಪಲ್ ಏಬಲ್ ಟು ವರ್ಕ್ ಆ್ಯಂಡ್ ಅರ್ನ್ ಎನ್ ಇನ್ಕಮ್, ದ ರೆಸ್ಟ್ ಆಫ್ ದಿ ಲೋಕಲ್ ಎಕಾನಮಿ ಆಲ್ಸೋ ಗೆಟ್ಸ್ ದಿ ಬೆನಿಫಿಟ್ ಔಟ್ ಆಫ್ ದಿಸ್, ಆ್ಯಂಡ್ ದೇರ್ ಇಸ್ ಮೋರ್ ರೆವಿನ್ಯೂ ಅವೈಲಬಲ್ ಟು ದಿ ಲೋಕಲ್ ಬಿಸ್ನೆಸ್ ಆ್ಯಂಡ್ ಸರ್ವಿಸ್ ಪ್ರೊವೈಡರ್ಸ್. ನೋಡಿ, ಒಬ್ಬನಿಗೇನೋ ಅವನಿಗೇನೋ ಒಂದು ಮಡಿಕೆ ಮಾಡ್ತಾನೆ ಅವನು, ಅಥವಾ ಅವನೇನೋ ಒಂದು ಸಣ್ಣ ಕರಕುಶಲ ವಸ್ತುವನ್ನು ಮಾಡ್ತಿದ್ದಾನೆ, ಅಥವಾ ಬಿದಿರಿನ ಚೇರನ್ನು ಮಾಡ್ತಿದ್ದಾನೆ, ಅಥವಾ ಮರದ ಗೊಂಬೆಗಳನ್ನು ಮಾಡ್ತಿದ್ದಾರೆ. ಈಗ ಚನ್ನಪಟ್ಟಣದಲ್ಲಿ ಮಾಡಿದಾಗೆ ಮರದ ಗೊಂಬೆ ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೇನೋ ಒಂದು ಸಣ್ಣ ಹಣಕಾಸು ಸೌಲಭ್ಯ ಸಿಕ್ಕಿದ್ರೆ ಅವರು ಕೆಲಸ ಮಾಡ್ತಾ ಯಾರೋ ಒಬ್ಬರು ಸಹಾಯಕ್ಕೆ ಇನ್ನೊಬ್ಬರನ್ನ ತಗೋಬೋದು, ಅವ್ರಿಗೆ ಒಂದು ಕೆಲಸ ಸಿಕ್ಕ ಹಾಗಾಗತ್ತೆ. ಜೊತೆಗೆ ಯಾವಾಗ ಈ ಥರದ ಕೆಲಸವನ್ನು ಮಾಡ್ತಿರ್ತಾರೋ ಆ ಬಿದ್ರು ಚೇರ್ ಮಾಡೋದಕ್ಕೆ ಬೇಕಾಗಿರುವಂಥ ರಾ ಮೆಟೀರಿಯಲ್ಸ್ನ ಯಾರು ಪ್ರೊವೈಡ್ ಮಾಡ್ತಿರ್ತಾರೋ ಅವ್ರಿಗೆ ಒಂದು ಉದ್ಯೋಗ ಅವಕಾಶ ಸಿಗುತ್ತೆ. ಇಟ್ ಕ್ರಿಯೇಟ್ಸ್ ಎ ನೆಟ್ವರ್ಕ್. ಒಂದು ರೀತಿ ಒಂದು ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡುತ್ತೆ. ಒಬ್ಬನ ಕೆಲಸ ಅಲ್ಲಿ ಲೋಕಲ್ ಆಗಿ ಇರುವಂತಹ, ಅಲ್ಲೇ ಸ್ಥಳೀಯವಾಗಿ ಇರುವಂತಹ ಅನೇಕರಿಗೆ ಒಂದು ರೀತಿ ಸಹಾಯವನ್ನು ಮಾಡ್ತಾ ಹೋಗುತ್ತೆ. ಒಂದು ರೀತಿ ಹಣಕಾಸು ಸೌಲಭ್ಯವನ್ನು, ಕೆಲಸವನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ, ಉದ್ಯೋಗ ಸೃಷ್ಟಿಯನ್ನು ಮಾಡ್ತಾ ಹೋಗುತ್ತೆ. ಸೊ ದಿಸ್ ಕ್ರಿಯೇಟ್ಸ್ ರಿಯಲ್ ಜಾಬ್. ಯಾಕೆ ರಿಯಲ್ ಜಾಬ್, ನೈಜ ಕೆಲಸ ಅಂತ ಕರಿತೀವಿ ಅಂತಂದರೆ, ಅವರು ಸ್ಥಳೀಯವಾಗಿ ಏನು ಕೆಲಸ ಕಲ್ತಿದ್ದಾರೋ, ಏನು ಅವ್ರಿಗೆ ಕೆಪಾಸಿಟಿ ಇದೆಯೋ, ದೇ ಕ್ಯಾನ್ ಡೆವಲಪ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಜಾಬ್. ಅವರು ಆ ಕೆಲಸದಲ್ಲಿ ಅವರು ಮುಂದೆ ಬರೋದಕ್ಕೆ ಅವಕಾಶ ಆಗುತ್ತೆ. ಸೊ ದ್ಯಾಟ್ ಪ್ರೊವೈಡ್ಸ್ ದ ರಿಯಲ್ ಜಾಬ್ ಆ್ಯಂಡ್ ಕ್ರಿಯೇಟ್ಸ್ ರಿಯಲ್ ಜಾಬ್ ಫಾರ್ ದೀಸ್ ಪೀಪಲ್. And then it encourages people to save. Micro loans are very important component of microfinance.
but because it encourages people to save money. When people have their basic needs met, they have the inclination to save the leftover earnings for the future emergency. ಅಂದರೆ ನೀವು ಯಾವಾಗ ಒಬ್ಬರಿಗೆ ಆರ್ಥಿಕ ಸಬಲತೆಯನ್ನು ಕೊಡ್ತೀರೋ, ಅವರು ತಮ್ಮ ಅವಶ್ಯಕತೆಗಳನ್ನೆಲ್ಲ ಪೂರೈಸ್ಕೊಂಡು ಆದಮೇಲೆ ಉಳಿದ ಹಣವನ್ನು ಉಳಿತಾಯ ಮಾಡೋಣ, ಮುಂದಿನ ನಮ್ಮ ಭವಿಷ್ಯಕ್ಕೆ ಅಥವಾ ಮುಂದೆ ನಮಗೇನಾದ್ರು ಹಣಕಾಸಿನ ಅವಶ್ಯಕತೆ ಬಿದ್ದರೆ ಅವಾಗ ಹಣಕಾಸು ಬೇಕಾಗತ್ತೆ, ಸೊ ಉಳಿತಾಯ ಮಾಡೋಣ ಅಂತ ಮನಸ್ಸು ಮಾಡ್ತಾರೆ. ಅವ್ರಿಗೆ ಜೀವನೋಪಾಯಕ್ಕೇನೆ ಹಣ ಇಲ್ದಿದ್ರೆ ಉಳಿತಾಯದ ಬಗ್ಗೆ ಯೋಚನೆ ಮಾಡಲ್ಲ. ಇಫ್ ದೇ ಡೋಂಟ್ ಹ್ಯಾವ್ ಮನಿ ಈವನ್ ಟು ಮೀಟ್ ದೇರ್ ಬೇಸಿಕ್ ನೀಡ್ಸ್, ದೇ ಡೋಂಟ್ ಥಿಂಕ್ ಆಫ್ ಸೇವಿಂಗ್ಸ್ ಅಟ್ ಆಲ್. ಬಟ್ ಮೈಕ್ರೋ ಫೈನಾನ್ಸ್, ಬೈ ಗಿವಿಂಗ್ ದಿ ಬೇಸಿಕ್ ಫೆಸಿಲಿಟೀಸ್ or by supporting to get them basic facilities, encourage these people indirectly to save the money. This creates potential for more investment. ಹಿಂಗೆ ಸೇವ್ ಮಾಡ್ತಾ ಮಾಡ್ತಾ ಹೊಸ ಹೂಡಿಕೆಗೂ ಕೂಡ ಇದು ಅವಕಾಶ ಮಾಡಿಕೊಡ್ತಾ ಹೋಗುತ್ತೆ. ಆ್ಯಂಡ್ ದೆರ್ ಇಸ್ ಮೋರ್ ಇನ್ಕಮ್ ಆಪರ್ಚುನಿಟೀಸ್ ಇನ್ ದಿ ಡೆವಲಪಿಂಗ್ ವರ್ಲ್ಡ್. ಅಭಿವೃದ್ಧಿಶೀಲ ಜಗತ್ತಿನಲ್ಲಿ ಅಥವಾ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಇನ್ನಷ್ಟು ಉಳಿತಾಯ ಮಾಡೋದಕ್ಕೆ, ಇನ್ನಷ್ಟು ಹೂಡಿಕೆಗೆ, ಇನ್ನಷ್ಟು ಹಣಕಾಸು ಸೌಲಭ್ಯಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಹೋಗುತ್ತೆ. ಸೊ ದಿಸ್ ಎನ್ಕರೇಜಸ್ ಪೀಪಲ್ ಟು ಸೇವ್, ಬಿಕಾಸ್ ಓನ್ಲಿ ವೆನ್ ಯು ಬಿಕಮ್ ಎಕನಾಮಿಕಲಿ ಸ್ಟ್ರಾಂಗ್, only when you meet all your basic needs, you think of savings. ಅಲ್ಲಿವರೆಗೂ ಉಳಿತಾಯದ ಬಗ್ಗೆ ಯಾರು ಕೂಡ ಆಲೋಚನೆ ಮಾಡಿರೋದಿಲ್ಲ. ಹಾಗಾಗಿ ಬೇಸಿಕ್ ಫೆಸಿಲಿಟೀಸ್ ಅನ್ನು ನಾವು ಕೊಟ್ಟರೆ ಮೈಕ್ರೋ ಫೈನಾನ್ಸ್ ಮೂಲಕ, ಪೀಪಲ್ ವಿಲ್ ಕಮ್ ಫಾರ್ವರ್ಡ್ ಟು ಸೇವ್ ದ ಮನಿ, ವಿಚ್ ಎನ್ಕರೇಜಸ್ ಫಾರ್ ಫರ್ದರ್ ಇನ್ವೆಸ್ಟ್ಮೆಂಟ್. ಈ ಉಳಿತಾಯ ಮುಂದಿನ ಹೂಡಿಕೆಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಮುಂದೆ ಹೂಡಿಕೆ ಜಾಸ್ತಿ ಆಗ್ತಾ ಆಗ್ತಾ ಹೆಚ್ಚೆಚ್ಚು ಜನ ಎಂಟ್ರಪ್ರೆನ್ಯೂರ್ಸು ಮುಂದೆ ಬರ್ತಾ ಹೋಗ್ತಾರೆ ಹೂಡಿಕೆ ಮಾಡೋದಕ್ಕೆ. Then it also offers significant economic gains even if income levels remain the same. ಅಂದರೆ ಆದಾಯದ ಮಟ್ಟ ಒಂದೇ ಆಗಿದ್ರೂ ಸಹ ಇದು ಒಂದು ರೀತಿ ಗಮನಾರ್ಹವಾದ ಆರ್ಥಿಕ ಲಾಭವನ್ನು ನೀಡ್ತಾ ಹೋಗುತ್ತೆ. ದ ಗೇನ್ಸ್ ಫ್ರಮ್ ಪಾರ್ಟಿಸಿಪೇಷನ್ ಇನ್ ಮೈಕ್ರೋ ಫೈನಾನ್ಸ್ ಪ್ರೋಗ್ರಾಮ್ಸ್, ದಟ್ ಈಸ್ ಆಕ್ಸೆಸ್ ಫಾರ್ ಬೆಟರ್ ನ್ಯೂಟ್ರಿಷನ್, high level of consumption, and the smoothing of consumption. There is innumerable or unmeasurable effect which occurs when they are empowered in the society, and usually they are not allowed to do so, but when they are empowered, they get access to all this. ಅವರ ಇನ್ಕಮ್ ಲೆವೆಲಲ್ಲಿ ತುಂಬ ದೊಡ್ಡ ಸುಧಾರಣೆ ಆಗದೇ ಇದ್ರೂ, ತುಂಬ ಮಟ್ಟಕ್ಕೆ ಅವರು ಶ್ರೀಮಂತರಾಗ್ಬಿಟ್ರು ಅಂತ ಆಗದೇ ಇದ್ರೂ, ಅವರ ಇನ್ಕಮ್ ಲೆವೆಲ್ ಏನಿದೆ, ವಾಟ್ ಎವರ್ ದಿ ಇನ್ಕಮ್ ಲೆವೆಲ್ is there, it gives them economic gains. ಅದು ಒಂದು ರೀತಿಯ ಆರ್ಥಿಕ ಸದೃಢತೆಯನ್ನು ಕೊಡುತ್ತೆ, ಲಾಭವನ್ನು ಕೊಡುತ್ತೆ. ಯಾವ ಥರ ಅಂತಂದರೆ, ನಮಗೆ ರೆಗ್ಯುಲರ್ ಆಗಿ ಆದಾಯ ಬರ್ತಾ ಇದೆ ಅಂದಾಗ ವಿ ಟ್ರೈ ಟು ಹ್ಯಾವ್ ನ್ಯೂಟ್ರಿಷನಲ್ ಫುಡ್. ನಾವು ಏನೋ ತಿನ್ನೋದಕ್ಕೆ ಬದಲು ಒಂದು ಪೌಷ್ಟಿಕಾಂಶವಾದ ಆಹಾರವನ್ನು ಊಟ ಮಾಡ್ತೀವಿ. ಏನೋ ಒಂದು ಬಟ್ಟೆ ಹಾಕ್ಕೊಳ್ಳೋದಕ್ಕೆ ಬದಲು ಒಳ್ಳೆ ಬಟ್ಟೆಯನ್ನು ಹಾಕ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಮನೆಯಲ್ಲಿ ಬೇಕಾಗಿರುವಂತಹ ಅಗತ್ಯ ವಸ್ತುಗಳನ್ನು ಕೊಂಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಸೊ ದೋ ದೇರ್ ಇಸ್ ನೋ ಡ್ರಾಸ್ಟಿಕ್ ಇಂಪ್ರೂವ್ಮೆಂಟ್ ಇನ್ economic position of a person, it makes them improve their economic life. ಅವರ ಒಂದು ಆರ್ಥಿಕ ಪರಿಸ್ಥಿತಿ ಬಹಳ ಸುಧಾರಣೆ ಆಗೋಯ್ತು ಅಂದೇ ಇದ್ರೂ, ಅವರ ಆರ್ಥಿಕ ಪರಿಸ್ಥಿತಿ ಅಂದರೆ ಅವರು ಒಳ್ಳೆ ಪೌಷ್ಟಿಕಾಂಶವಾದ ಆಹಾರ ಮಾಡುವಂಥದ್ದಾಗಿರ್ಬೋದು, ಉಳಿತಾಯ ಮಾಡುವಂಥದ್ದಾಗಿರ್ಬೋದು, ಒಳ್ಳೆ ಮೆಡಿಕಲ್ ಫೆಸಿಲಿಟಿ, ವೈದ್ಯಕೀಯ ಸೌಲಭ್ಯವನ್ನು ಪಡ್ಕೊಳ್ಳೋದ್ರಲ್ಲಾಗಿರ್ಬೋದು, ಅದರಲ್ಲಿ ಸಾಕಷ್ಟು ಸಬಲರಾಗ್ತಾರೆ. ಬಿಕಾಸ್ ದ ಟಾರ್ಗೆಟ್ ಗ್ರೂಪ್ ಹಿಯರ್ ಇಸ್ ವಿಮೆನ್. ಯಾವಾಗ ಮಹಿಳೆಯರನ್ನ ನಾವು ಸಬಲರನ್ನಾಗಿ ಮಾಡ್ತಾ ಹೋಗ್ತೀವೋ ಆರ್ಥಿಕವಾಗಿ, ಅವರು ಇಡೀ ಕುಟುಂಬವನ್ನು ಪೋಷಿಸ್ತಾ ಹೋಗ್ತಾರೆ. ಇಟ್ ಈಸ್ ನಾಟ್ ಲೈಕ್ ಮೋಸ್ಟ್ ಆಫ್ ದ ಮೆನ್ ಮೇ ನಾಟ್ ಸಪೋರ್ಟ್ ದಿ ಫ್ಯಾಮಿಲಿ, ಬಟ್ ವಿಮೆನ್ ಆರ್ ನಾಟ್, ಸ್ಟ್ಯಾಟಿಸ್ಟಿಕಲಿ ವಿಮೆನ್ ಆರ್ ನಾಟ್ ಲೈಕ್ ದಟ್. ದ ರಿಪೋರ್ಟ್ ಸೇಸ್ ದಟ್ ವಿಮೆನ್ ಆರ್ ಮೋರ್ ರೆಸ್ಪಾನ್ಸಿಬಲ್ ಟುವರ್ಡ್ಸ್ ದಿ ಫ್ಯಾಮಿಲಿ. ಸೊ ಅವರಿಗೆ ಏನಾದ್ರು ಆದಾಯ ಬಂತು ಅಂದರೆ ಇಡೀ ಫ್ಯಾಮಿಲಿನ ಒಳ್ಳೆ ರೀತಿಯಲ್ಲಿ ಪೋಷಣೆ ಮಾಡೋದು, ಅವ್ರಿಗೆ ಒಳ್ಳೆ ತರಕಾರಿ ಹಣ್ಣನ್ನು ಕೊಡುವಂಥದ್ದು, ಮಕ್ಕಳಿಗೆ ಎಜುಕೇಷನನ್ನು ಕೊಡುವಂಥದ್ದು, ಮಕ್ಕಳಿಗೆ ಒಳ್ಳೆ ಬಟ್ಟೆಯನ್ನು ಕೊಡುವಂಥದ್ದು, ಈ ಥರ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಸ್ ಸ್ಪೆಂಡಿಂಗ್ ಅಕರ್ಸ್, ದೀಸ್ ಬೆನಿಫಿಟ್ಸ್ ಎಕ್ಸ್ಟೆಂಡ್ ಟು ದೋಸ್ ಹೂ ಮೇ ನಾಟ್ ಬಿ ಪಾರ್ಟಿಸಿಪೇಟಿಂಗ್ ಇನ್ ದ ಪ್ರೋಗ್ರಾಮ್, ಸೊ ದಟ್ ದಿ ಎಂಟೈರ್ ಕಮ್ಯುನಿಟಿ ಬೆನಿಫಿಟ್ಸ್. ಅಂದರೆ ಒಂದೊಂದೇ ಕುಟುಂಬ ಈ ರೀತಿ ಇಂಪ್ರೂವ್ ಆಗ್ತಾ ಆಗ್ತಾ ಇಡೀ ಸಮುದಾಯದ ಇಂಪ್ರೂವ್ಮೆಂಟನ್ನು ನೋಡ್ತೀವಿ ನಾವು. ಇಡೀ ಸಮುದಾಯ ಒಂದು ರೀತಿ ಡೆವಲಪ್ ಆಗೋದನ್ನು ನೋಡ್ತೀವಿ. ಸೊ ಹಾಗಾಗಿ ಒಂದೊಂದೇ ಕುಟುಂಬವನ್ನು, ಒಂದೊಂದೇ ವ್ಯಕ್ತಿಯನ್ನು ನಾವು ಇಂಪ್ರೂವ್
ಮಾಡ್ತಾ ಬರೋದ್ರಿಂದ ದೇರ್ ಇಸ್ ಅ ಲಾಟ್ ದಟ್ ಕ್ಯಾನ್ ಬಿ ಡನ್ ಫಾರ್ ದಿ ಎಂಟೈರ್ ಕಮ್ಯುನಿಟಿ ಆಸ್ ಅ ಹೋಲ್. ಒಂದೊಂದು ಕುಟುಂಬವನ್ನು ಪೋಷಿಸ್ತಾ ಒಂದೊಂದು ಕುಟುಂಬಕ್ಕೆ ಆರ್ಥಿಕ ಬೆಂಬಲವನ್ನು ಕೊಡ್ತಾ 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 ಇಡೀ ಸಮುದಾಯವನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಅವಕಾಶ ಆಗುತ್ತೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಮೈಕ್ರೋ ಫೈನಾನ್ಸು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅಂತಲೇ ಹೇಳಬೇಕು. Then, if you look into the summary of this today, microfinance loan is provided to self-help groups, small businesses, small traders, etc. Each borrowing unit is considered as a micro unit when supplying microfinance. Microfinance plays an important role as agriculture in India and Karnataka depends widely on small holdings. ಕಿರು ಹಣಕಾಸು ಒಂದು ಸ್ವಸಹಾಯ ಗುಂಪು, ಚಿಕ್ಕ ಉದ್ಯಮ, ಸಣ್ಣ ವ್ಯಾಪಾರ ಮೊದಲಾದವರಿಗೆ ಸಾಲವನ್ನು ಒದಗಿಸ್ತಾ ಹೋಗುತ್ತೆ. ಕಿರು ಹಣಕಾಸು ಪೂರೈಕೆ ಮಾಡುವಾಗ ಸಾಲ ಪಡೆಯುವ ಪ್ರತಿಯೊಂದು ಘಟಕವು ಒಂದು ಸೂಕ್ಷ್ಮ ಘಟಕ ಅಂತಲೇ ಪರಿಗಣಿಸಲ್ಪಡುತ್ತದೆ. ಭಾರತ ಮತ್ತು ಕರ್ನಾಟಕ ಕೃಷಿ ವ್ಯಾಪಕವಾಗಿ ಕೃಷಿಯನ್ನೇ ಅವಲಂಬಿಸಿರುವಂತಹ ಆರ್ಥಿಕತೆಗಳಾಗಿರೋದ್ರಿಂದ ಚಿಕ್ಕ ಹಿಡುವಳಿಗಳನ್ನೇ ಅವಲಂಬಿಸಿರೋದ್ರಿಂದ ಕಿರು ಹಣಕಾಸು ಪ್ರಮುಖವಾದ ಪಾತ್ರವನ್ನು ಇಲ್ಲಿ ನಿರ್ವಹಿಸ್ತಾ ಹೋಗುತ್ತೆ. ಪ್ರತಿಯೊಬ್ಬ ರೈತರಿಗೂ ಲಕ್ಷಾಂತರ ರೂಪಾಯಿ ಸಾಲ ಬೇಕಾಗಲ್ಲ. ಪ್ರತಿಯೊಬ್ಬ ರೈತರಿಗೂ ದೊಡ್ಡ ಬ್ಯಾಂಕಲ್ಲಿ ದೊಡ್ಡ ಪ್ರಮಾಣದ ಸಾಲ ಬೇಕಾಗಲ್ಲ. ತುಂಬ ಸಾರಿ ಸಣ್ಣ ವ್ಯಾಪಾರಸ್ಥರಿಗೆ, ಸಣ್ಣ ಬಿಸ್ನೆಸ್ ಮೆನ್ಗಳಿಗೆ, ಸಣ್ಣದಾಗಿ ಏನೋ ಕೆಲಸ ಮಾಡ್ತಿರುವಂಥವ್ರಿಗೆ ಸಣ್ಣ ಪ್ರಮಾಣದ ಸಾಲದ ಅವಶ್ಯಕತೆ ಇರುತ್ತೆ. ಸೊ ಮೈಕ್ರೋ ಫೈನಾನ್ಸು ಆ ನಿಟ್ಟಿನಲ್ಲಿ ಅವರ ಅವಶ್ಯಕತೆಗಳನ್ನು ಪೂರೈಸ್ತಾ ಹಳ್ಳಿಗಳಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ಇರುವಂತಹ ಬಡವರಿಗೆ ಸಾಕಷ್ಟು ಬೆಂಬಲವನ್ನು, ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೆ ಸಾಕಷ್ಟು ಬೆಂಬಲವನ್ನು ಕೊಡ್ತಾ ಇದೆ. ಸೊ ಮೈಕ್ರೋ ಫೈನಾನ್ಸ್ ಲೋನ್ಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಪ್ರೊವೈಡಿಂಗ್ loans or financial support to these small traders or small agriculturists, which is improving their standard of living. So this is about the role of microfinance. ಇದು ಸಣ್ಣ ಹಣಕಾಸಿನ ಪಾತ್ರ ಆರ್ಥಿಕತೆಯಲ್ಲಿ ಎಷ್ಟು ಪ್ರಮುಖವಾದ ಪಾತ್ರವನ್ನು ಮೈಕ್ರೋ ಫೈನಾನ್ಸ್ ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಂಡಿದ್ದೀವಿ. ವಿ ಹ್ಯಾವ್ ಕಮ್ ಟು ಅಂಡರ್ಸ್ಟ್ಯಾಂಡ್ what is the role that microfinance plays in economic development of the country. Thank you.